ಸಿದ್ದರಾಮಯ್ಯ ಹೆಂಗ್ ಗೆದ್ದ ಅಂದ್ರೆ ರೈತ ಒಕ್ಲಿಗ ಹೊಲ ಮಾಡಿ ಕುರಿ ಮೇಯಿಸ್ಕೊಂಡ ಅಂತಾರಲ್ಲ, ಹಂಗ ಅರ್ಥದಲ್ಲಿ ಗೆದ್ದ ಅಷ್ಟೇ. ಅವನು ಡಿಕೆ ಇಂದ ಅವ್ನು ಗೆದ್ದ. ನಾನ್ ಬಸ್ ಪಾಸ್ ಮಾಡ್ಬಿಡ್ತೀನಿ, ನೀವೆಲ್ಲ ಬಸ್ ಅಲ್ಲೇ ಹೊಟ್ಟಬಿಡಿ, ಕಾಸು ಬೇಡ, ಕರೆ ಮಾಡಿದೀನಿ ಬೇಡ ಅಂದ್ರು. ಗಂಡ್ಸ್ರು ಏನ್ ಮಾಡಿದ್ರು? ಬರೀ ಕಳ್ರು, ಒಟ್ಟು ಕಳ್ರು 3 ಪಕ್ಷದವ್ರು. ಡಾಕ್ಟರ್ CN ಮಂಜುನಾಥ್ ಮತ್ತೆ DK ಸುರೇಶ್ ಯಾರು ಗೆಲ್ತಾರೆ? DK ಸುರೇಶ್ ಗೆಲ್ತಾರೆ ಅಂತ ನಾನು. ಮಂಜುನಾಥ್ ಗೆದ್ರೆ ಚಂದ. ಬಿಜೆಪಿನೇ ಬರೋದು, ಮೋದಿ ನೋಡ್ಕೊಂಡು ಓಟ್ ಹಾಕ್ಬೇಕು. ನಮ್ಗೆ DK ಶಿವಕುಮಾರ್ ನಮಗೆ ಬೇಕಾಗಿರೋದು ಇಲ್ಲಿಗೆ ಸುರೇಶ್. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಳೋರೆ ಪಾಪ, ಅವ್ರನ್ನೇ ನಾವು ತಿಂತಾ ಇರೋದು ಇವತ್ತು. ಡಾಕ್ಟರ್ CN ಮಂಜುನಾಥ್ ಅವರು ಇಡೀ ಕರ್ನಾಟಕಕ್ಕೆ, ಇಡೀ ಇಂಡಿಯಾಕ್ಕೆ ಆ ಹಾಸ್ಪಿಟಲ್ ನೋಡಿದ್ರೆ ಮೈಕು ಜುಮ್ ಅಂತದೆ. ರಾಹುಲ್ ಗಾಂಧಿ ಏನಂತ ಇದಲ್ಲ, ಅವ್ರ ಲೈಫೇ ಸರ್ ಮಾಡ್ಕೊಳಕ್ಕಾಗಿಲ್ಲ. ಅವ್ರೇನ್ ಮಹಾನ್ ನಾಯಕರಲ್ಲ. ಸದ್ಯ ನಾನು ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಚೌಡನಕೊಪ್ಪೆ ಬಳಿ ಇದ್ದೀನಿ. ಇಲ್ಲೂ ಕೂಡ ಮತದಾರರನ್ನ ಮಾತಾಡಿಸ್ತೀನಿ. ಸೊ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಆಲ್ರೆಡಿ ಬೆಂಗಳೂರು ರೂರಲ್ ಅಂದ್ರೆ ಗ್ರಾಮಾಂತರ ಲೋಕಸಭಾಕ್ಕೆ 2 ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ. ಡಾಕ್ಟರ್ CN ಮಂಜುನಾಥ್ ಮತ್ತೆ DK ಸುರೇಶ್ ಯಾರು ಗೆಲ್ತಾರೆ? DK ಸುರೇಶ್ ಗೆಲ್ತಾರೆ ಅಂತ ನಾನು. ಯಾಕೆ ಸರ್ ಅವರೇ ಗೆಲ್ತಾರೆ? ಅದು ನನಗೆ ಗೊತ್ತಿಲ್ಲ. ಅಂತ ಎಲ್ಪ್ ಮಾಡಿರ್ಬೇಕು. ಓಕೆ, ಗೆಲ್ತಾರೆ ಅಂದ್ರೆ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ಬೇಕು, ಜನಕ್ಕೆ ಸಹಾಯ ಮಾಡಿರ್ಬೇಕು. ಮಾಡಿದಾರಾ ಹೇಗೆ? ಅದಕ್ಕೆ ಅವರೇ ಗೆಲ್ತಾರೆ ಅಂತ ನಮ್ಮ ಒಂದು ಅನಿಸಿಕೆ. ಈಗ ಬಿಜೆಪಿ ಮತ್ತೆ JDS ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವ್ರ ಬಗ್ಗೆ ಗೊತ್ತಿದ್ಯಾ ತಮ್ಗೆ? ಹೇಗೆ? ಗೊತ್ತಿಲ್ಲ, ಅದು ನಮಗ್ ಗೊತ್ತಿಲ್ಲ. ಜಯದೇವ ಆಸ್ಪತ್ರೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಈಗ ನಿವೃತ್ತರಾಗಿದ್ದಾರೆ, ಅಂದ್ರೆ ರಿಟೈರ್ಡ್ ಆಗಿದ್ದಾರೆ. ಅವ್ರ ಬಗ್ಗೆನೇ ನನಗೆ ಗೊತ್ತಿಲ್ಲ. ದೇವೇಗೌಡ ಅವರ ಅಳಿಯ, ಮಾಜಿ ಪ್ರಧಾನಿ ದೇವೇಗೌಡ ಅವರ ಅಳಿಯ. ನಮಗ್ ಗೊತ್ತಿಲ್ಲ ಅದು ತಾಯಿ. ಬಟ್ DK ಸುರೇಶ್ ಅವರಿಗೆ ಸ್ವಲ್ಪ ಗೊತ್ತು. ಅವ್ರ ಬಗ್ಗೆ ಒಂಚೂರು ಅಂತೀನಿ ಅಷ್ಟೇ. ಓಕೆ, ಕೆಲಸಗಳನ್ನ ಮಾಡಿದಾರ ಅವರು? ಕೆಲ್ಸಗಳು ವಸಿ ಆಗವೆ. ನಮ್ಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು. ಆ ದಿವಸದಿಂದ ನಾವು ಅವ್ರಿಗೆ ಗೆಲ್ತಾರೆ ಅಂತ ನಾವು ಹೇಳ್ತಾ ಇದೀವಿ. ಸರ್, ಈಗ ಕಾಂಗ್ರೆಸ್ನ ಸೋಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಹಾಗೆ JDS ಒಟ್ಟಿಗೆ ಸೇರ್ಕೊಂಡಿದ್ದಾರೆ, ಮೈತ್ರಿ ಮಾಡ್ಕೊಂಡಿದ್ದಾರೆ. ಸೋಲ್ತಾರ ಕಾಂಗ್ರೆಸ್ನವರು? ಅದು ಹೇಳಕ್ಕಾಗಲ್ಲ. ಈಗ ನಾನು ಅವ್ರು ಗೆಲ್ತಾರೋ ಇವ್ರು ಗೆಲ್ತಾರೋ ಅದು ಹೇಳಕ್ಕಾಗಲ್ಲ. ಓಕೆ, ಇಲ್ಲಿ ಮಾತ್ರ DK ಸುರೇಶ್ ಅವ್ರು ಗೆಲ್ತಾರೆ ಅಂತ ನಾವು. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅದು ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮ ಕ್ಷೇತ್ರದ ಒಬ್ಬ ಮನುಷ್ಯನ ಒಂದು ವ್ಯವಸ್ಥೆಯನ್ನು ನಾವು ಹೇಳಬಲ್ಲು. ಓಕೆ, ಇಲ್ಲಿನ ಶಾಸಕರು ರಂಗನಾಥ್ ಅವರ ಬಗ್ಗೆ ಮಾತನಾಡಬಹುದಾ? ಕೆಲಸಗಳನ್ನ ಮಾಡಿದಾರಾ ಹೇಗೆ? ಕೆಲ್ಸಗಳು ಆಗವೆ. ಇವತ್ತು ಅಲ್ಲಿ ಯಾವ್ದೋ ಒಂದು ಕೆರೆ ಪೂಜೆ ಮಾಡಿದ್ರು, ಪರವಾಗಿಲ್ಲ. ಅವಯ್ಯ ಒಂಚೂರು ಕೆಲಸ ಮಾಡಿಸ್ತಾವನೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಗೋಪಿ. ಓಕೆ, ಈಗ ಡಾಕ್ಟರ್ CN ಮಂಜುನಾಥ್ ಹಾಗೆ DK ಸುರೇಶ್ ಯಾರು ಗೆಲ್ತಾರೆ? ಯಾಕೆ ಸರ್ DK ಸುರೇಶ್ ಗೆಲ್ತಾರೆ? ಅಭಿವೃದ್ಧಿ ಕೆಲಸಗಳು ಮಾಡವ್ರೆ. ಓಕೆ, ಆಮೇಲೆ ಇಲ್ಲಿ ಚಿರಪರಿಚಿತರ ಅವರು. ಇವರು ಮಂಜುನಾಥ ಅಷ್ಟೇನ ಅಂತ ಪರಿಚಯ ಇಲ್ಲ ಇಲ್ಲಿ. ಓಕೆ, ಅದರಿಂದ ಗೆಲ್ತಾರೆ. ಅಂದ್ರೆ ಇಲ್ಲಿ ಲೋಕಲ್ ಜನಕ್ಕೆ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರು ಪರಿಚಯ ಇಲ್ಲ ಅಂತ? ಪರಿಚಯ ಇಲ್ಲ. ಓಕೆ, ಬಟ್ ಈ ಬಾರಿ ಬಿಜೆಪಿ ಹಾಗೆ JDS ಮೈತ್ರಿ ಮಾಡ್ಕೊಂಡಿದೆ. ಸೊ ಹಾಗಾಗಿ ಏನಾದ್ರೂ ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತಾ? ಹಿನ್ನಡೆ ಆಗಲ್ಲ ಮೇಡಮ್, ಗೆಲ್ತಾರೆ. ಏನಿದೆ ಸರ್, ಈಗ ಚೌಡನಕೊಪ್ಪೆಯಲ್ಲಿ ಯಾವ ತರ ಲೆಕ್ಕಾಚಾರ ಇದೆ? ಜನ ಎಲ್ಲ ಯಾರ ಪರ ಇದ್ದಾರೆ? ಹೇಳಕ್ ಆಗಲ್ಲ ಮೇಡಮ್, ಒಬ್ಬೊಬ್ರು ಒಂದೊಂದ್ ಇದಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ವ್ಯಕ್ತಿ, ಒಳ್ಳೆ ಪ್ರಧಾನಿ. ಅವ್ರ ದೇಶಕ್ಕೆ ಅಂತವರೇ ಇರ್ಬೇಕು. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಏನು ಬೇಡ ಮೇಡಮ್, ನಮ್ ಅಷ್ಟೊಂದೇನೋ ಅವರು ನಮ್ಗೇನು ಇದಲ್ಲ. ಯಜಮಾನ್ರ ಹೆಸರೇನೋ? ನನ್ನ ಹೆಸರು ಗಂಗಣ್ಣ ಅಂತ. ಓಕೆ, ಈಗ ಎಲೆಕ್ಷನ್ ಬರ್ತಾ ಇದೆ, ಯಾರ್ ಗೆಲ್ಬೇಕು? DK ಸುರೇಶ್ ಅಥವಾ ಡಾಕ್ಟರ್ CN ಮಂಜುನಾಥ್? ಮಂಜುನಾಥ್ ಗೆದ್ರೆ ಚಂದ. ಯಾಕೆನ್ನು ಈ ಕಾಂಗ್ರೆಸ್ ಏನ್ ಮಾಡಿದ್ರು ಅಂದ್ರೆ 10 kg ಅಕ್ಕಿ ಕೊಡ್ತೀವಿ ಅನ್ಬಿಟ್ಟು 1 kgನೂ ಇಲ್ಲ. 1 kgನೂ ಇಲ್ಲ. ಇರೋದು ಹೇಳ್ತಾ ಇದ್ದೀನಿ, 4 ಜನ ಇದ್ರುಗಳನ್ನ ರೈತರಿಗೆ ಆಸೆ ಹುಟ್ಟಿಸ್ಬಿಟ್ರು. ರೈತರು ಏನೋ ಮಾಡ್ತಾರೇನೋ, ಇಲ್ಲಿ ನಮ್ ಕಡೆ ಕೆರೆ ಇಲ್ಲ, ಯಾವ ಏನೋ ಕೊಡ್ತಾರೇನೋ, 2 ದಿನ ಜೀವನ ಮಾಡೋಣ ಅಂತ ಒಂದ್ ಓಟ್ ಗೆದಸಿದ್ರು. ಅದ್ ತಕ್ಕ ನಡ್ಕೋಬೇಕೋ ಬೇಡವಾ? ಎಲ್ಲಿ ನಡೆದ್ರು? ಎಲ್ಲಿ ನಡೆದ್ರು? ನಡಿಲಿಲ್ಲ. ಭಾಷೆ ಇಲ್ಲ. ಎಲ್ಲಾ ಚರ್ಚೆ ಮಾಡಿದ್ರು. ಕುಮಾರಸ್ವಾಮಿನೂ ಚರ್ಚೆ ಮಾಡ್ದ. ನಾವ್ ಎರಡೊತ್ತು TV ನೋಡ್ತಾ ಇರ್ತೀವಿ. ಏನ್ ಗೌಡ್ರೆ, ಇರೋದ್ ಹೇಳ್ತಾ ಇದ್ದೇನೆ. ಜನಕ್ಕೆ ಎಷ್ಟು ಆಸೆ ಇತ್ತು, ಆ ಆಸೆ ಎಲ್ಲ ನಾವು ಏನು ಇಡಿಸ್ಬಿಡ್ತೀವಿ, ಅಷ್ಟಪ್ಪ ಮಾಡ್ಬಿಡ್ತೀವಿ, ಇಷ್ಟಪ್ಪ ಮಾಡ್ಬಿಡ್ತೀವಿ ಅಂದ್ಬಿಟ್ಟು ಜನಕ್ಕೆಲ್ಲ. ಆಮೇಲೆ ಅದೊಂದಾಯ್ತಾ, ಈ ಲೇಡೀಸ್ಗಳಿಗೆ ನಾನ್ ಬಸ್ ಪಾಸ್ ಮಾಡ್ಬಿಡ್ತೀನಿ, ನೀವೆಲ್ಲ ಬಸ್ಸಲ್ಲೇ ಹೊಟ್ಟಬಿಡಿ, ಕಾಸು ಬೇಡ, ಕರೆ ಮಾಡಿದೀನಿ ಬೇಡ ಅಂದ್ರು. ಗಂಡ್ಸ್ರು ಏನ್ ಮಾಡಿದ್ರು? ಏನ್ ಮೇಡಮ್ ಅವ್ರೆ, ಗಂಡ್ಸ್ರು ಏನ್ ಮಾಡಿದ್ರು? ಹೆಂಗಸ್ರು ಒಬ್ರೇ ಓಟ್ ಹಾಕಿದ್ರು, ಗಂಡ್ಸ್ರು ಯಾರು ಹಾಕಿರ್ಲ್ವಾ? ಅದು ತಪ್ಪಲ್ವಾ? ನೋಡಿ, ಇಷ್ಟು ಮಾತ್ರ ನಾನು ಹೇಳಿ. ಹಂಗಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರೆ ಅಂತ. ಅಷ್ಟೇ.
ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಒಳ್ಳೆಯವ್ರೆ ಪಾಪ. ಅವ್ರನ್ನೇ ನಾವು ತಿಂತಾ ಇರೋದು ಇವತ್ತು. ಅವ್ರು ಏನ್ ಮಾಮೂಲಿ ಕೊಡ್ತೀರಿ ನಮ್ಗೆ ರೇಷನ್ ಪಾಸನ್ನ ಬಡವ್ರ ಬಗ್ಗರಿಗೆ, ಅದೇ ನಾವು ಇವತ್ತು ಅನ್ನ ಜೀವನ ಮಾಡ್ತಾ ಇರೋದು. Okay, ರಾಹುಲ್ ಅದು ಬಿಟ್ರೆ ನಮ್ಗೆ ಇದು ಇಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ ನಮಗ್ ಗೊತ್ತಿಲ್ಲ ಮೇಡಮ್. ಅದ್ ನಮಗ್ ಗೊತ್ತಿಲ್ಲ, ಆ ವಿಚಾರ ನಮಗ್ ಗೊತ್ತಿಲ್ಲ. ನೋಡಿ ಇರೋ ವಿಚಾರ ಹೇಳ್ದೆ ನಾನು, ಇಷ್ಟು ಬಿಟ್ರೆ. ಹಾಗಾದ್ರೆ ಡಿ ಕೆ ಸುರೇಶ್ ಅವರು ಸೋಲ್ತಾರೆ ಈ ಬಾರಿ? ಸೋಲ್ತಾರ ಬಿಡ್ತಾರ. ಈಗ ಮಾಡ್ಬಿಟ್ಟಂಗೆ ಸರ್ ಒಂದ್ ನಿಮಿಷ ಇರಿ ಸರ್. ಮಾಡ್ಬಿಟ್ಟಂಗೆ ಮಳೆ ಅಲ್ಲಿ ಬೀಳ್ತದೆ, ಅಲ್ಲಿ ಹತ್ತಗೊಂಡೈತದೆ, ಇಲ್ಲಿ ನಿಂತದೆ, ಈ ಕಡೆ ಕೊಂಡೈತದೆ. ಅದು ಸೋಲ್ತಾರೋ ಗೆಲ್ತಾರೋ ನಮ್ಗಂತೂ ಆ ವಿಷಯ ಗೊತ್ತಿಲ್ಲ. ಸರ್ ಈಗ ಲೋಕಸಭಾ ಅಭ್ಯರ್ಥಿಗಳಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಹಾಗೆ ಡಿ ಕೆ ಸುರೇಶ್ ಯಾರು ಗೆಲ್ತಾರೆ? ಈಗ ಯಾರು ಗೆಲ್ತಾರ ಯಾರು ಬಿಡ್ತಾರ ಗೊತ್ತಿಲ್ಲ. ಹಳ್ಳಿ ಆಚಾರ ಮಾಡ್ತಾರೆ ಅಷ್ಟೇ. ಅವರು ಮಿನಿಸ್ಟ್ರುಗಳು ಅವ್ರು ಯಾವ ಲಿಂಕ್ ತಗೋದಾರ ಅವ್ರು ಮಾಡ್ಕೋತಾರೆ. ಇಲ್ಲಿ ಹಳ್ಳಿಲಿ ಪಕ್ಷದ ಬಗ್ಗೆ ನಿಷ್ಠಾವಂತರ ಅವ್ರು. ಈಗ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಹಾಗಾದ್ರೆ? 3 ಪಕ್ಷ ನಿಂಬಕಾಲ. ಈಗ 3 ಪಕ್ಷ ಅವರಲ್ಲ, ಯಾವ ಗ್ಯಾರಂಟಿ ನಿಂಬಕಾಲ. ಬರೀ ಕಳ್ರು, ಒಟ್ಟು ಕಳ್ರು 3 ಪಕ್ಷರು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಒಳ್ಳೆಯವರು. ಆ ಸಿದ್ದರಾಮಯ್ಯ ಹೇಳ್ತಾರಲ್ಲ, ನರೇಂದ್ರ ಉಳ್ಳಾಕ್ಬಿಡ್ತೀನಿ ಅಂತ. ದೇವಡ ಪಕ್ಕದಲ್ಲೇ ಕೂತಿದ್ದ ಸಿದ್ದರಾಮಯ್ಯ, ನರೇಂದ್ರ ಪಕ್ಕದಲ್ಲೇ ಕೂತಿದ್ದ. ಈಗ ಉಳ್ಳಾಕ್ಬಿಡ್ತೀನಿ ಹೇಳ್ತಾರಲ್ಲ ಸಿದ್ದರಾಮಯ್ಯ. ಏನು ಉಳ್ಳಾಕನವನು? ಎಲ್ಲ ಅನ್ನ ತಿಂದಿದ, ಎಲ್ಲಿ ಬರ್ತದ, ಏನ್ ಲೆಕ್ಕಾಚಾರ ಬೇಕಾಗ್ತಾರೆ. ಸಿದ್ದರಾಮಯ್ಯ ಹತ್ರ ಅನ್ನ ತಿಂದ ಅವನು. ಸಿದ್ದರಾಮಯ್ಯ ಹತ್ರ ಕರೆಕ್ಟಾಗಿರ್ಬೇಕು. ಅವನು ಕರ್ಕೊಟ್ಟದ. JDSನವರೆಲ್ಲ ಅಷ್ಟು ಜನ ಎಲ್ಲ ಕರ್ಕೊಟ್ಟದ. ಈ ದೇವೇಗೌಡ ಕತೆ ಕುಟುಂಬನೇ ಮುಗಿಸ್ಬಿಡಕು ಅಂತ ಅವ್ನ ಕತೆ ನೋಡೋದು ಸಾಕಲ್ವೇ? ಈಗ ದೇವೇಗೌಡರ ಕುಟುಂಬದವರ ಇಲ್ಲಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರು ಅಳಿಯ. ಒಳ್ಳೆ ನೋಡಿ, ಇಡೀ ಕರ್ನಾಟಕಕ್ಕೆ, ಇಡೀ ಇಂಡಿಯಾಕ್ಕೆ ಆ ಹಾಸ್ಪಿಟಲ್ ನೋಡಿದ್ರೆ ಮೈಕು ಜುಮ್ ಅಂತದೆ. ಇವ್ ಸಿದ್ದರಾಮಯ್ಯ ಸುದ್ದಿ ಏನ್ ಹೇಳ್ತೀರಿ? ಸಿದ್ದರಾಮಯ್ಯ ಕೆಲಸ ಮಾಡ್ಲಿ. ಯಜಮಾನ್ರ ಹೆಸರು ತಮ್ದು? ನಾವು ಗಂಗರಾಜು ಅಂತ. ಈಗ ಚುನಾವಣೆ ಬರ್ತಾ ಇದೆ. ಡಾಕ್ಟರ್ CN ಮಂಜುನಾಥ್, ಡಿ ಕೆ ಸುರೇಶ್ ಯಾರು ಗೆಲ್ತಾರೆ? ಅಂದ್ರೆ ಇದ್ರೊಳಗೆ ಏನಪ್ಪಾ ಅಂದ್ರೆ BJPನೇ ಬರೋದು. ಏನಂದ್ರೆ ಸಿದ್ದರಾಮಯ್ಯ ಹೆಂಗ್ ಗೆದ್ದ ಅಂದ್ರೆ, ಅದ್ ಹೆಂಗ ರೈತ ಒಕ್ಲಿಗ ಹೊಲ ಮಾಡಿ ಕುರಿ ಮೇಯಿಸ್ಕೊಂಡ ಅಂತಾರಲ್ಲ, ಹಂಗ ಅರ್ಥದಲ್ಲಿ ಗೆದ್ದ ಅಷ್ಟೇ. ಅವನು ಯಾರಿಂದನೋ ಈ DK ಇಂದ ಅವ್ನಿಗೆ ಗೆದ್ದ. DK ಅಲ್ದವ್ರು ಅವನೇನು ಗೆಲ್ತಿರ್ಲಿಲ್ಲ. ಓಕೆ, ಈಗ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡೋದಾದ್ರೆ ಡಿ ಕೆ ಸುರೇಶ್, ಡಾಕ್ಟರ್ CN ಮಂಜುನಾಥ್ ಯಾರು ಗೆಲ್ತಾರೆ? ಅಂದ್ರೆ ಇದ್ರೊಳಗೆ ಇಲ್ಲಿ 2 ಫೈಟ್ ಅದೇ. ಅದ್ರೊಳಗೆ ಯಾರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಓಕೆ, ಬಟ್ ಫೈಟ್ ಇರುತ್ತೆ ಅಂತ. ಫೈಟ್ ಅದೇ ಇದ್ರಲ್ಲಿ. ಇಲ್ಲಿ ಜನ ಎಲ್ಲ ಏನಂತಾರೆ ಸರ್? ಚೌಡನಕೊಪ್ಪೆಲೆಲ್ಲ ಜನ ಯಾರ ಪರ ಇದ್ದಾರೆ? ಅಂದ್ರೆ ಇಲ್ಲೆಲ್ಲ ಇರೋದು BJPನೇ ಬರೋದು. ಇರೋದು ಅಕಸ್ಮಾತ್ ಅದಕ್ಕೂ 2 ಫೈಟ್ ಅವೇ ಒಟ್ಟಿನಲ್ಲಿ. ಅಂದ್ರೆ JDS ಒಂದ್ ಸ್ವಲ್ಪ ಕಮ್ಮಿನೇ. ಹಂಗಾಗಿ BJP ಕಾಂಗ್ರೆಸ್ 2 ಇದಾವೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ನೋಡ್ರಿ, ಅವ್ರು ಏನಂದ್ರು ಅವರು ಅನ್ನ ಇದು ಒಂದ್ ಸ್ವಲ್ಪ ಏನಪ್ಪಾ ಅಂದ್ರೆ ಜನಗಳಿಗೆ ಒಂದು ರಾಜ್ಯದಲ್ಲಿ ಅವರೇ ಸರಿ. ಈ ಏನಪ್ಪಾ ಅಂದ್ರೆ ಇವರೆಲ್ಲ ಒಂದ್ ಸ್ವಲ್ಪ ಅಂದ್ರೆ ಇವನು ಯಡಿಯೂರಪ್ಪನು ಏನು ಅಷ್ಟ್ರಲ್ಲೇ. ಆದ್ರೆ ಯಡಿಯೂರಪ್ಪನ ನೋಡ್ಕೊಂಡು ಏನು ಓಟ್ ಹಾಕ್ಬಾರ್ದು, ಸಿದ್ದರಾಮಯ್ಯ ನೋಡ್ಕೊಂಡೆ ಓಟ್ ಮೋದಿ ನೋಡ್ಕೊಂಡು ಓಟ್ ಹಾಕ್ಬೇಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಡಾಕ್ಟರ್ CN ಮಂಜುನಾಥ್ ಮೈತ್ರಿ ಅಭ್ಯರ್ಥಿ, ಡಿ ಕೆ ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿ, ಯಾರು ಗೆಲ್ತಾರೆ? ನಮಗೆ DK ಶಿವಕುಮಾರ್ ಅವರು. ಸುರೇಶ್ ಅವರು. ಓಕೆ, ಯಾಕೆ ಸರ್ DK ಸುರೇಶ್ ಅವ್ರು ಬರ್ಬೇಕು? ಅವರು ಬರಬೇಕು ಅಂದ್ರೆ ಏನೋ ಕರೆಂಟು ರೈತರಿಗೆ ಸ್ವಲ್ಪ ಅದು ಇದು ಕೊಟ್ಟಿದ್ದಾರೆ, ಮಾಡಬೇಕು. ಓಕೆ, ಕೆಲಸಗಳನ್ನ ಮಾಡಿದಾರಾ ಹೇಗೆ ಚೌಡನಕೊಪ್ಪೆಲೆ? ಮಾಡಿದ್ದಾರೆ. ಓಕೆ, MLA ಕೂಡ ಕಾಂಗ್ರೆಸ್ನವರು ರಂಗನಾಥ್ ಅವರು ಕೆಲಸ ಮಾಡಿದಾರಾ? ಸಣ್ಣ ಪುಟ್ಟ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮಾಡ್ತಾರೆ, ಅವರು ಬರೋದು ಅವರು ಚಂದ ಮೇಡಮ್. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಪರವಾಗಿಲ್ಲ ಮೇಡಮ್. ರಾಹುಲ್ ಗಾಂಧಿ ಏನಂತ ಇದಲ್ಲ. ಅವ್ರು ಹಿಂಗೆ ಅವ್ರವ್ರೇ ಅವ್ರ ಲೈಫೇ ಸರಿ ಮಾಡ್ಕೊಳಕ್ಕಾಗಿಲ್ಲ. ಅವ್ರೇನು ಮಹಾನ್ ನಾಯಕರಲ್ಲ. ಇನ್ನು ಮೋದಿಯವರು ನಾಯಕರು. ನಮಗೆ ಬೇಕಾಗಿರೋದು ಇಲ್ಲಿಗೆ ಸುರೇಶು. ಯಾಕೆಂದರೆ ಜನಪರ ಕೆಲಸ ಮಾಡಿದ್ದಾರೆ. ಆಮೇಲೆ ಸಣ್ಣ ಪುಟ್ಟ MLAರು ಅಷ್ಟೇ, ಸಣ್ಣ ಪುಟ್ಟ ವಿಚಾರಣೆ ಮಾಡ್ತಾರೆ, ಯಾವ್ದಾರು ಫಂಕ್ಷನ್ ಹೇಳಿದ್ರೆ ಬರ್ತಾರೆ. ಅದರಿಂದ ಅವ್ರು ಗೆಲ್ಲಬೇಕು. ಮಂಜುನಾಥ್ ಏನಂದರೆ ಅವರು ಒಳ್ಳೆಯರು. ಅವರು ಜಯದೇವದಲ್ಲಿ ಸಾವಿರಾರು ಹೃದಯಗಳು ಕಸಿ ಮಾಡಿ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಆದರೆ ಜನಸಂಪರ್ಕ ಕಮ್ಮಿ. ಅವರು ನೀವ್ ಹೇಳ್ತಾ ಇರೋದು ಕೇಂದ್ರದಲ್ಲಿ ಮೋದಿ ಸರ್ಕಾರ ಇರಬೇಕು, ಆದ್ರೆ ಇಲ್ಲಿ ಸ್ಥಳೀಯ MP ಆಗಿ ಡಿ ಕೆ ಸುರೇಶ್ ಇರಬೇಕು ಅಂತ. ಕೆಲಸ ಮಾಡಿದಾರ ಸರ್ ಡಿ ಕೆ ಸುರೇಶ್? DK ಸುರೇಶು ಮಾಡಿದ್ದಾರೆ, ಅವರ ತಮ್ಮ ಅಣ್ಣನೂ ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ಸು ಪರವಾಗಿಲ್ಲ. ಎಲ್ಲ ಬಡವ್ರ ಬಗ್ಗರಿಗಾಗಲಿ ಬಂದು ವಿಚಾರಣೆ ಮಾಡ್ತಾರೆ, ಒಂದು ಗ್ರೂಪ್ ರೇಷ್ ಕೇಳಿದ್ರೆ ಬರ್ತಾರೆ. ಆಮೇಲೆ ಯಾವುದೇ ಒಂದು ಕಾರ್ಯಕ್ಕೂ ಬರ್ತಾರೆ, ಮಾಡಿದ್ದಾರೆ.